ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಫೆಬ್ರವರಿ ಮಾರ್ಚ್ ತಿಂಗಳು ಬಂದರೆ ವರ್ಷಕ್ಕಾಗಷ್ಟು ಕೆಲವೊಂದು ಕಾಳುಗಳನ್ನು ಮಾಡಿಟ್ಕೊತಾರೆ ತೋರಿಸ್ತಾನೆ ನಿಮಗೆ. ಈ ಸೌತಿ ಬೀಜ, ಗೌಲಿ, ಪರಡಿ, ಗುಳಿಗೆ, ಶಾವ್ಗೆ ಅಂತ ಮಾಡಿಟ್ಕೊತಾರೆ. ನಾನು ಇವತ್ತು ನಿಮ್ಗೆ ಗೌಲಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ. ಒಂದು ಬೌಲ್ ಮೈದಾ ಹಿಟ್ಟು ಹಾಕೋತೀನಿ. ಒಂದು ಬೌಲ್ ಮೈದಾ ಹಿಟ್ಟು ಹಾಕೋತೀನಿ. ಸಣ್ಣ ಮಕ್ಕಳಿಂದ ದೊಡ್ಡೋರವರೆಗೂ ಮಾಡೋಕೆ ಭಾಳ ಇಷ್ಟ ನೋಡ್ರಿ. ಇದು ಟೈಮ್ ಪಾಸ್ನೂ ಹೌದು, ವರ್ಷವಿಡೀ ತಿನ್ನಕ್ಕೂ ಆಗ್ತಾವೆ, ತೆಗೆದಿಟ್ಕೊಳಕ್ಕೆ. ಇವಾಗ ನೋಡ್ರಿ, ಒಂದು ಬೌಲ್ ಮೈದಾ ಹಿಟ್ಟು, ಒಂದು ಕಾಲು ಬೌಲ್ ಚಿರೋಟಿ ರವೆ. ಈ ಅರ್ಧ ಮೈದಾ ಹಿಟ್ಟು ಅರ್ಧ ಚಿರೋಟಿ ರವೆನೂ ಹಾಕಿದ್ರೆ ಬರ್ತೈತಿ. ನೀವು ಹೆಂಗೆ ಹಾಕಿದ್ರೆ ನಡಿತೈತಿ. ನಾನಿಲ್ಲಿ ಕಾಲು ಬಟ್ಲೆ ಹಾಕೀನಿ. ಚಿಟಿಗೆ ಉಪ್ಪಿರಲಿ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಇದರ ಪಾಯಸ ಮತ್ತು ಉಪ್ಪಿಟ್ಟು ಏನು ಟೇಸ್ಟ್ ಅಂತೀರಿ, ಮಸ್ತ. ಯಾರ ಬಂದಾಗ ಪಟ್ನ ಉಪ್ಪಿಟ್ಟು ಮಾಡಿಕೊಡ್ಬೋದು. ಅಮಾವಾಸ್ಯೆ ಹುಣ್ಣಿಮೆಗೆ ಸಣ್ಣ ಮಕ್ಕಳಿಗೆ ಸ್ವೀಟ್ ಬೇಕಂದಾಗ ಪಾಯಸ ಮಾಡ್ಬೋದು. ಸೂಪರಾಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಇದು ಒಂದು ತಾಸು ನೆನೆದ್ರೆ ಸಾಕು ಹಿಟ್ಟು. ಈಗ ಚಲೋ ನೆಂದೈತೆ ನೋಡಿರಿ. ಡಬ್ಬ್ಯಾಗ ಒಂದು ಸ್ವಲ್ಪ ತೊಗೊಂಬಂದೇನಿ. ತೋರಿಸ್ತಾನೆ ನಿಮ್ಗೆ ಹೆಂಗೆ ಮಾಡೋದು ಗೌಲಿನ ಅಂತ ತೋರಿಸ್ತಾನೆ. ಗೌಲಿ ಅಂತಾರೆ ಇದಕ್ಕೆ. ಈಗ ಈ ಕೈಯಾಗನ ಎಡಗೈಯಾಗ 2 ಬೆರಳು, ಬಲಗೈಯಾಗ 2 ಬೆರಳು ಕೆಲಸ ಮಾಡ್ಬೇಕು. ಇದಕ್ಕೆ ಈ ಥರ ಹಿಟ್ಟನ್ನು ಹದ ಮಾಡ್ಕೋಬೇಕು. ಕೈಯಾಗ ಅಂಗೈಯಾಗ ಚಲೋ ನಂಗೆ ತಿಕ್ಕಿ ಒಂಥರ ಸ್ಮೂತಾಗಿರ್ತದೆ. ತೋರಿಸ್ತಾನೆ. ಈಗ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡ್ರೆ ನಡಿತೈತಿ, ಬಿಟ್ಟರೆ ನಡಿತೈತಿ. ಮರದಾಗ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಅಷ್ಟೇ. ನೋಡಿರಿ ಎಷ್ಟು ಸ್ಮೂತಾಗೈತೆ ನೋಡಿರಿ. ನೆಂದು 1-2 ತಾಸು ಆತು ನಾನು ಇಟ್ಟು. ಇದನ್ನೀಗ ಈ 2 ಬೆರಳಲ್ಲೇ ಈ ಥರ ತಿಕ್ಕಬೇಕು. ಬಲಗೈಯನ್ನು 2 ಬೆರಳಲ್ಲೇ ಕಟ್ ಮಾಡಿಕೊಂಡು ಈ ಥರ ತಿಕ್ಕಬೇಕು. ಇದಕ್ಕೆ ಗೌಲಿ ಅಂತಾರೆ ನೋಡ್ರಿ. ಸೂಪರ್ ಟೇಸ್ಟಿ ಆದಂಥ ಪಾಯಸ, ಉಪ್ಪಿಟ್ಟು ರೆಡಿ ಆಕತ್ತಿದ್ರಲ್ಲೇ. ಈ ಥರ ಇವನ್ನ ಮಾಡಬೇಕು. ಇವನ್ನ ಭಾಳಷ್ಟು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊತಾರೆ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ. ನಾನು ಮಾಡಾಕತ್ತೀನಿ ನೋಡ್ರಿ. ಈ ಥರ ತಿಕ್ಕಿ ಅದು ಮಾಡಿ ಪ್ರಾಕ್ಟೀಸ್ ಆತಂದ್ರೆ ಪಟ್ ಹಾಕವ್ರಿ ಅವು. ಇವನ್ನ ಭಾಳಷ್ಟು ಮಾಡಿಂದ ಇವನ್ನ ಬಿಸ್ಲಾಗಿಡಬೇಕು. ಬಿಸ್ಲಾಗಿ ಚಲೋತ್ನಂಗೆ 2-3 ದಿನ ಒಣಗಿಸ್ಬೇಕು. ಇವನ್ನ ಗಳಗಳ ಅನ್ಬೇಕು. ಚಲೋ ಒಣಗಿಸಿ ಆರಿಸಿ ಒಂದು ಬಾಕ್ಸ್ನಾಗ ತೆಗೆದಿಟ್ಬಿಟ್ರೆ ಕವರ್ನಾಗ ಹಾಕಿ ಇಡೀ ವರ್ಷ ಕೆಡಂಗಿಲ್ಲ ನೋಡ್ರಿ. ಏನೂ ಆಗಲ್ಲ. ಅಷ್ಟು ಚೆನ್ನಾಗಿ ಬರ್ತಾವೆ. ಇದರ ಪಾಯಸ ಅಂತೂ ಸೂಪರು, ಉಪ್ಪಿಟ್ಟು ಸೂಪರು, ಮಸ್ತ್ ಆಗ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಇವಾಗ ಮರದಾಗ ನಾ ಮಾಡಿ ಹಾಕಕತ್ತೇನೆ ನೋಡ್ರಿ. ಅವ್ನ ಪ್ಲೇಟ್ನಾಗ ಇಟ್ಟು ಬಿಸಿಲಾಗ ಒಣಗಿಸಿ ನಿಮಗೆ ತೋರಿಸ್ತೀನಿ. ನೋಡ್ರಿ ಈ ಥರ ಆಗ್ತಾವೆ. ಇವನು ಒಂದು ತಾಟ್ನೆ ಒಳಗೆ ಹಾಕಿ ಪ್ಲೇಟ್ನಾಗ ಹಾಕಿ ಬಿಸಿಲಾಗ ಇಟ್ಟು ತೋರಿಸ್ತಾನೆ ನೋಡ್ರಿ ನಿಮಗೆ. ಈ ಥರ ಆಗಿರ್ತಾವೆ ಒಣಗಿಂದ. ಇವನು ಬಾಕ್ಸ್ನಾಗ ಇಟ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಇಲ್ಲೇ ಬೇಕಾದಷ್ಟು ಮಾಡ್ಕೋಬೋದು, ಬೇಜಾರಾಗಲ್ಲ ಮಾಡೋಕೆ. ಇವನ್ನ ನೋಡ್ರಿ ಎಷ್ಟು ಸೂಪರಾಗಿ ಬಂದವು. ಇಲ್ಲಿಗೆ